ಬಿಜೆಪಿಯ ಅಭ್ಯರ್ಥಿ ಜಗಳೂರಿನಿಂದ ಗೆಲುವನ್ನು ಸಾಧಿಸೋದತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಚನ್ನಪಟ್ಟಣ ಮತ್ತು ಜಗಳೂರಿನ ಫಲಿತಾಂಶ ಸ್ಪಷ್ಟವಾಗಿ ಅಂದರೆ ಅಧಿಕೃತವಾಗಿ ಹೊರಬೀಳಬೇಕಷ್ಟೇ. ಆದರೆ ಈಗಿನ ಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಅದು ಬಹುತೇಕ ನಿಚ್ಚಳ ಬಹುಮತವನ್ನು ಪಡೆದು 3 ಕ್ಷೇತ್ರಗಳನ್ನು ಬಿಜೆಪಿ ಈಗಾಗಲೇ 1 ಕ್ಷೇತ್ರ ಗೆದ್ದುಕೊಂಡಿದೆ. ಇನ್ನು 2 ಕ್ಷೇತ್ರಗಳನ್ನು ಕೂಡ ಗೆದ್ದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಈಗಾಗಲೇ ಸಿಪಿ ಯೋಗೇಶ್ವರ್ ಬಿಜೆಪಿಯ ಅಭ್ಯರ್ಥಿ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ಗೆ ಅವರೇನು ಹೇಳಿದರು ನೋಡಿ. ಒಂದು ನಿಮಿಷ ತರ್ರಿ, ಲೈವ್ ಇದೆ ಸುಮ್ಮನೆ ಓಕೆ. ಪ್ರತಿಷ್ಠೆಯ ಅಖಾಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ದಿಗ್ವಿಜಯವನ್ನು ಸಾಧಿಸಿ ಹೊರಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಸುವರ್ಣ ನ್ಯೂಸ್ 24/7ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಎಲ್ಲ ಸುವರ್ಣ 24/7 ವೀಕ್ಷಕರಿಗೆ ಅಭಿನಂದಿಸ್ತೀನಿ. ಈ ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಆದರೆ ಜನಾಭಿಪ್ರಾಯದ ಮುಂದೆ ಯಾವುದೇ ಒಂದು ಪಕ್ಷ ನಿಲ್ಲುವುದಿಲ್ಲ ಅಂತ ಹೇಳಲಿಕ್ಕೆ ಇದು ಒಂದು ಚುನಾವಣೆಯ ಜನ ಕೊಟ್ಟಂಥ ಫಲಿತಾಂಶ ಸ್ಪಷ್ಟವಾದಂಥ ಉತ್ತರ. ನಮ್ಮದು ಅಭಿವೃದ್ಧಿ ಪರವಾದಂಥ ಆಲೋಚನೆ. BJP ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಂಥ ತಾಲೂಕಿಗೆ ಕೊಟ್ಟಂಥ ಭರವಸೆ ಇವತ್ತು ಜನ ಒಟ್ಟಾರೆ BJPಯನ್ನು ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಫಲಿತಾಂಶದ ಮೂಲಕ ಜನ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಿ? ಹಳೆ ಮೈಸೂರು ಭಾಗದಲ್ಲಿ BJPಯ ಖಾತೆ ಇವತ್ತು ಪ್ರಾರಂಭ ಆಗಿದೆ, BJPಯ ಶಕೆ ಪ್ರಾರಂಭ ಆಗಿದೆ. ಏನು ಈ ಭಾಗದಲ್ಲಿ BJPಗೆ ನೆಲೆ ಇಲ್ಲ ಅಂತ ಎಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ರು, ಅದನ್ನ ನನ್ನ ತಾಲೂಕಿನ ಜನ ಸುಳ್ಳು ಮಾಡಿದ್ದಾರೆ. ಹಾಗೆ ಮತ್ತೊಂದು ಮಾತು ಏನಂದ್ರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಚುನಾವಣೆ ನಡೀಲಿಕ್ಕೆ ಕಾರಣ ಆಗಿದ್ದು ಆಪರೇಷನ್ ಕಮಲ. ಆಪರೇಷನ್ ಕಮಲಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತೀರಿ? ನನಗೆ ಆಪರೇಷನ್ ಕಮಲದ ವಿಚಾರ ನಾನೇನು ಮಾತಾಡಕ್ಕೆ ಹೋಗಲ್ಲ. ನಾವು ಆಪರೇಷನ್ ಕಮಲಕ್ಕೇನು ಬಲಿಯಾಗಲಿಲ್ಲ. ಹಿಂದೆ ಕಾಂಗ್ರೆಸ್ JDS ಇಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಈ ಒಂದು ಉತ್ತರ ಏನಿವತ್ತು ನಮ್ಮ ಜನ ಕೊಟ್ಟಿದ್ದಾರಲ್ಲ, ಈ ಭಾಗದಲ್ಲಿ ನೀರಾವರಿ ಆಗಬೇಕು, ಅದು BJP ಸರ್ಕಾರದಿಂದ ಮಾತ್ರ ಸಾಧ್ಯ. ಇವತ್ತು ಸರ್ಕಾರ ಇದೆ, ಅಭಿವೃದ್ಧಿ ಮಾಡ್ಕೋಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಹೊರತು ಬೇರೆ ಬೇರೆ ಯಾವುದೇ ವಿಚಾರಗಳು ಜನಗಳ ಮುಂದೆ ಇಲ್ಲ. ಹಾಗೆ ಜನ ಪ್ರತಿ ಬಾರಿ ಗೆಲ್ಲಿಸಿದಾಗಲೂ ಕೂಡ ಬಹಳ ನಿರೀಕ್ಷೆ ಬಹಳಷ್ಟು ಇರ್ತಾ ಇತ್ತು. ಆದ್ರೆ ಪ್ರತಿಯೊಬ್ಬರು ಕೂಡ ಕೈ ಕೊಡ್ತಾ ಹೋದ್ರು. ಈಗ MC ಅಶ್ವಥ್ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವ್ರ ನಿರೀಕ್ಷೆ ಇನ್ನು ಜಗಳೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ರಾಮಚಂದ್ರ ಗೆಲುವನ್ನು ದಾಖಲಿಸಿದ್ದಾರೆ. ಜಗಳೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ಪ್ರಬಲ ಪೈಪೋಟಿ ನೀಡಿದ್ದು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ರಾಜೇಶ್ ಅವರಿಂದ ಕೊನೆಗೂ ಗೆಲುವನ್ನು ಕಿತ್ತುಕೊಂಡಿರುವ ರಾಮಚಂದ್ರ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಗೆಲುವನ್ನು ದಾಖಲಿಸಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿಂದ ಮೊದಲ ಬಾರಿಗೆ ಶಾಸಕರಾಗಿದ್ದ ಜಗಳೂರು ಕ್ಷೇತ್ರದ ಶಾಸಕ ರಾಮಚಂದ್ರ ಮತ್ತೆ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವನ್ನು ದಾಖಲಿಸಿದ್ದಾರೆ. ಈ ಮೂಲಕ 3 ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಗೆಲುವನ್ನು ದಾಖಲಿಸಿದೆ. ಬಂಗಾರಪೇಟೆ, ಜಗಳೂರು ಮತ್ತು ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲುವನ್ನು ದಾಖಲಿಸಿದೆ. ಈ 3 ಕ್ಷೇತ್ರಗಳ ಗೆಲುವು ಬಿಜೆಪಿ ನೇತೃತ್ವದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಯಡಿಯೂರಪ್ಪ ಅವರಿಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ಆಡಳಿತ ವಿರೋಧಿ ಅಲೆ ಅಥವಾ ಆಗಲಿ ಭ್ರಷ್ಟಾಚಾರದ ಆರೋಪಗಳು, ಸರ್ಕಾರದ ವಿರುದ್ಧದ ಆಂದೋಲನ ಯಾವುದಕ್ಕೂ ಕೂಡ ಜನ ಮನ್ನಣೆ ನೀಡಿಲ್ಲ. ಬಿಜೆಪಿ ಯಡಿಯೂರಪ್ಪ ಅವರಿಗೆ ಜನ ಬೆಂಬಲಿಸಿದ್ದಾರೆ. ಬಹುಶಃ ಉಪಚುನಾವಣೆಗಳು
ಬಹುತೇಕ ಆಡಳಿತ ಪಕ್ಷದ ಪರವಾಗೇ ಇರುತ್ತವೆ ಅನ್ನೋದು ಒಂದು ವಾದವಾದರೆ, ಇನ್ನೊಂದು ಕಡೆ ಮೂರೂ ಪಕ್ಷಗಳಿಗೂ ಕೂಡ ಈ ಮೂರೂ ಕ್ಷೇತ್ರಗಳು ಪ್ರತಿಷ್ಠೆಯ ಕಣವಾಗಿದ್ವು. ಆದರೂ BJP ಪಕ್ಷ ಈ ಬಾರಿ ಗೆಲುವನ್ನು ದಾಖಲಿಸಿದೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಮಂಜುನಾಥ್, ನಿಮ್ಮ ಪ್ರಕಾರ ಒಂದು ಮಾತು, ಯಾವಾಗಲೂ ಆಡಳಿತ ಪಕ್ಷ ಯಾವ ಅಧಿಕಾರದಲ್ಲಿರುವ ಆಡಳಿತ ಪಕ್ಷಕ್ಕೆ ಹೆಚ್ಚು ಉಪಚುನಾವಣೆಗಳು ಮತ್ತು ಸ್ಥಳೀಯ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಮಂಡಲ ಇವೆಲ್ಲವೂ ಕೂಡ ಆಡಳಿತ ಪಕ್ಷದ ಪರವಾಗೇ ಇರುತ್ತೆ ಅಂಥೇಳಿ. ಈ ಗೆಲುವನ್ನು ಕೂಡ ಆಡಳಿತ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಬಂದ ಗೆಲುವು ಅಂತ ತಾವು ಅಂತೀರೋ, ಅಥವಾ ಇದಕ್ಕೆ ಬೇರೆ ಏನಾದರೂ ಅರ್ಥ ಕೊಡ್ತೀರಾ? ಬೇರೆ ಸಂದರ್ಭಗಳಲ್ಲಿ ಈ ವಾದ ಸರಿ ಇರ್ಬೋದು. ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದ್ದು ಅಂತಂದರೆ, ಈ ಮೂರು ಸ್ಥಾನಗಳು BJPದಲ್ಲ, 2 JDS ಮತ್ತು 1 ಕಾಂಗ್ರೆಸ್ದು. ಜನ ಎಲ್ಲಿ ಕಾಂಗ್ರೆಸ್ಸು JDSಗೆ ಬೆಂಬಲವನ್ನು ಕೊಟ್ಟಿದ್ರೋ ಅಲ್ಲಿ ನಮ್ಮ ವಿರೋಧ ಪಕ್ಷಗಳು ಆಪಾದನೆ ಮಾಡೋ ಹಾಗೆ ಆಪರೇಷನ್ ಕಮಲ ಆಗಿದೆ, ಜನ ಪಾಠ ಕಲಿಸ್ತಾರೆ ಅಂಥೇಳಿ ಹೇಳ್ತಾ ಇದ್ರು. ಅದೆಲ್ಲದರ ವಿರುದ್ಧವಾಗಿಯೇ ಜನ ಮತ ಚಲಾಯಿಸಿದ್ದಾರೆ. BJPಯನ್ನು ಆಯ್ಕೆ ಮಾಡಬೇಕು ಮತ್ತು ಹಿಂದೆ ತಾವು ಗೆಲ್ಲಿಸಿದಂಥ ಪಕ್ಷದ ನಾಯಕರುಗಳಿಗೆ ಪಾಠ ಕಲಿಸಬೇಕು ಅನ್ನೋಂಥ ತೀರ್ಮಾನವನ್ನು ಇದ್ರ ಮೂಲಕ ತೋರಿಸಿರುವಂಥದ್ದು. ಸಹಜವಾಗಿ ಈ ಥರ ಸೋಲು ಬಂದಾಗ